ನೀವೇನಾದರೂ ಸ್ನೇಹಿತರೆ ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯಬೇಕು ಅಥವಾ ಈಗಾಗಲೇ ಸಾಲವನ್ನು ಪಡೆಯದಿದ್ದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳಿ. ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸನ್ನು ನೀಡಿದೆ. ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಚಿನ್ನವನ್ನು ಅಡವಿಟ್ಟುಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಚಿನ್ನವನ್ನು ಪರೀಕ್ಷಿಸಿ ಚಿನ್ನದ ಮೌಲ್ಯಕ್ಕೆ 75% ಹಣವನ್ನು ನೀಡುತ್ತದೆ ಬ್ಯಾಂಕ್ಗಳು. ಹಾಗೂ ಸಾಲ ಪಡೆದ ವ್ಯಕ್ತಿಯು 1 ವರ್ಷದ ಒಳಗೆ ಸಾಲವನ್ನು ಮರುಪಾವತಿ ಮಾಡಿ ಚಿನ್ನವನ್ನು ವಾಪಸ್ ಪಡೆಯಬೇಕು. ಅದೇ ರೀತಿ ಸಾಲವನ್ನು 1 ವರ್ಷದ ಒಳಗೆ ಮರುಪಾವತಿ ಮಾಡಿದರೆ ಚಿನ್ನದ ಸಂಪೂರ್ಣ ಹಕ್ಕನ್ನು ಗ್ರಾಹಕನು ಪಡೆದುಕೊಳ್ಳುತ್ತಾನೆ. ದೇಶದ ಯಾವುದೇ ಬ್ಯಾಂಕ್ಗೆ ಸಹ ಗ್ರಾಹಕ ಇಟ್ಟ ಚಿನ್ನವನ್ನು ಮರು ಮಾರಾಟ ಮಾಡುವ ಹಕ್ಕಿರುವುದಿಲ್ಲ ಹಾಗೂ ಮರು ಮೌಲ್ಯಮಾಪನ ಮಾಡುವ ಹಕ್ಕು ಇರುವುದಿಲ್ಲ. ಚಿನ್ನವನ್ನು ಅಡವಿಡುವ ಸಂದರ್ಭದಲ್ಲಿ ಮಾತ್ರ ಮೌಲ್ಯಮಾಪನ ಮಾಡಬೇಕು. ಹಾಗೆ ಗ್ರಾಹಕ ಚಿನ್ನದ ಸಾಲ ತೀರಿಸಿದ ನಂತರ ಆತನಿಗೆ ತಕ್ಷಣ ಚಿನ್ನವನ್ನು ಹಿಂತಿರುಗಿಸಬೇಕು. ತಕ್ಷಣ ಹಿಂತಿರುಗಿಸದಿದ್ದರೆ ಗ್ರಾಹಕನು ಬ್ಯಾಂಕ್ನ ಮೇಲೆ ದೂರು ನೀಡಬಹುದು. ಸ್ನೇಹಿತರೆ, ಚಿನ್ನದ ಸಾಲವನ್ನು ಪಾವತಿ ಮಾಡದೇ ಇದ್ದರೆ ಮಾತ್ರ ಗ್ರಾಹಕರಿಗೆ ಫೋನ್ ಮಾಡಬಹುದು. ಅದು ಕೂಡ ಬೆಳಿಗ್ಗೆ 7 ರಿಂದ ಸಂಜೆ 5 ಗಂಟೆಯ ಒಳಗೆ ಮಾತ್ರ. ಉಳಿದ ಸಮಯದಲ್ಲಿ ಮಾಡುವ ಅಗತ್ಯ ಇರುವುದಿಲ್ಲ. ಹಾಗೂ ಗ್ರಾಹಕರಿಗೆ ಕಿರಿಕಿರಿ ಮಾಡಿದರೆ ಚಿನ್ನವನ್ನು ಅಡವಿಟ್ಟುಕೊಂಡು ಬ್ಯಾಂಕ್ನ ಸಿಬ್ಬಂದಿ ಮೇಲೆ ಗ್ರಾಹಕರು ದೂರನ್ನು ಕೂಡ ನೀಡಬಹುದು. ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.